ಹೆಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಕನ್ಯಾಕುಮಾರಿಯಲ್ಲಿ. ನಾವೀಗ ರೂಮಿಂದ ಬೀಚ್ ಕಡೆ ಹೋಗ್ತಾ ಇದ್ದೀವಿ ಸನ್ರೈಸ್ ನೋಡೋದಿಕ್ಕೆ ಅಂತ ಹೇಳಿ. ಕನ್ಯಾಕುಮಾರಿನಲ್ಲಿ ಸನ್ರೈಸ್ ತುಂಬಾನೇ ಫೇಮಸ್. ಈಗಾಗಲೇ ತುಂಬಾ ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿನೂ ಸನ್ರೈಸ್ ನೋಡ್ಬೋದು, ಬಟ್ ನಾವ್ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ವಾಕ್ ವೇ ಕಡೆ ಹೋಗ್ತಾ ಇದ್ದೀವಿ. ವಾಕ್ ವೇ ಅಂತಂದ್ರೆ ಅದು ಬಂಡೆಗಳ ಸೇತುವೆ ತರ ಇದೆ. ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಇನ್ನ ನಾವು ಆ ತುದಿವರೆಗೂ ಹೋಗಬಹುದು. ಇಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಏನಿಲ್ಲ, ಶಾಂತವಾಗಿದೆ. ಇಲ್ಲಿಗೆ ಸನ್ರೈಸ್ಗಿಂತ ಸ್ವಲ್ಪ ಮುಂಚೆನೆ ಬಂದ್ರೆ ತುಂಬಾನೇ ಪ್ರಶಾಂತವಾಗಿರುತ್ತೆ. ಅಲ್ಲಿ ಒಂದ್ ಬೋಟ್ ಹೋಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಗೆ ತಿರುವಳ್ಳುವರ್ ಅವರ ಸ್ಟ್ಯಾಚು ಕೂಡ ಕಾಣಿಸುತ್ತೆ. ಹಾಗೆ ಇಲ್ಲಿಗೆ ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನ ಕೂಡ ಕಾಣಿಸುತ್ತೆ. ನಾವು ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನದ ಹತ್ರ ನಿಂತು ಸೂರ್ಯೋದಯನ ವೀಕ್ಷಣೆ ಮಾಡಬಹುದು. ಈ ಕನ್ಯಾಕುಮಾರಿ ಸನ್ರೈಸ್ ಮತ್ತೆ ಸನ್ಸೆಟ್ ಎರಡಕ್ಕೂ ತುಂಬಾನೇ ಫೇಮಸ್. ಹಾಗೆ ಇಲ್ಲಿ ಸನ್ಸೆಟ್ ನೋಡೋದಿಕ್ಕೆ ಅಂತಾನೆ ಡಿಫ್ರೆಂಟ್ ಪಾಯಿಂಟ್ ಇದೆ. ನಾವು ನೋಡಿದ್ದು ಸನ್ರೈಸ್ ಅಷ್ಟೇನೆ, ಸನ್ಸೆಟ್ ತನಕ ಇರ್ಲಿಲ್ಲ. ತಿರುವಳ್ಳುವರ್ ಅವರ ಸ್ಟ್ಯಾಚು ಕಾಣಿಸ್ತಾ ಇದೆ ನೋಡಿ. ಇನ್ನು ಇವರನ್ನ ತಮಿಳುನಾಡಿನ ಶ್ರೇಷ್ಠ ಕವಿ ಅಂತಾನೆ ಹೇಳ್ತಾರೆ. ಈ ಜಾಗಕ್ಕೆ ಕನ್ಯಾಕುಮಾರಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಇದು ಪಾರ್ವತಿ ಹುಟ್ಟಿದಂತಹ ಸ್ಥಳ ಅಂತೆ. ಇಲ್ಲಿ ಪಾರ್ವತಿ ಶಿವನಿಗಾಗಿ ತಪಸ್ಸನ್ನ ಮಾಡ್ತಾ ಇದ್ರಂತೆ. ಈ ಕನ್ಯಾಕುಮಾರಿನ ಹಿಂದೂ ಧರ್ಮದಲ್ಲಿ ಪ್ರಮುಖ ತೀರ್ಥಯಾತ್ರಾ ಸ್ಥಳ ಆಗಿದೆ ಅಂತ ಹೇಳ್ತಾರೆ. ಇನ್ನು ನಾವು ಸನ್ರೈಸ್ ಮುಗಿಸಿ ಬೀಚಲ್ಲಿ ಆಟ ಆಡೋಣ ಅಂತ ಬಂದ್ರೆ ಅಲೆಗಳಂತೂ ತುಂಬಾನೇ ಜೋರಾಗಿತ್ತು. ದಡದಲ್ಲೇ ಸ್ವಲ್ಪ ಹೊತ್ತು ನಿಂತು ಅಲೆಗಳನ್ನ ನೋಡಿ ರೂಮ್ ಕಡೆ ವಾಪಸ್ ಹೊರಟಿದ್ದಾಯ್ತು. ಎಲ್ರು ಫ್ರೆಶ್ ಅಪ್ ಆಗಿ ರೂಮಿಂದ ಹೊರಟು ದೇವಸ್ಥಾನದ ಕಡೆಗೆ ಹೋಗ್ತಾ ಇದೀವಿ. ಇದೇ ನೋಡಿ ಕನ್ಯಾಕುಮಾರಿ ಅಮ್ಮನ್ ಟೆಂಪಲ್. ಇವಾಗ ನಾವು ಹೋಗ್ತಾ ಇರೋದು ಇದನ್ನ ಅರಲ್ಮಿಗು ದೇವಿ ಕನ್ಯಾಕುಮಾರಿ ಅಮ್ಮನ್ ಟೆಂಪಲ್ ಅಂತ ಹೇಳ್ತಾರೆ. ಈ ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನವು ಹಿಂದೂ ಧರ್ಮದ 108 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಅಂತ ಹೇಳಲಾಗಿದೆ. ದೇವಸ್ಥಾನದಲ್ಲಿ ಜನ ಕಡಿಮೆ ಇದ್ದಿದ್ರಿಂದ ದೇವಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಆದ್ರೆ ದೇವರದು ಫೋಟೋ ತೆಗಿಯಕ್ಕಾಗ್ಲಿ ವಿಡಿಯೋ ಮಾಡಕ್ಕಾಗ್ಲಿ ಅವಕಾಶ ಸಿಗ್ಲಿಲ್ಲ. ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಂಗೆ ಇಲ್ಲೇನೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ತೆಂಗಿನಕಾಯಿ ಚಿಪ್ಪಿಂದ ಮಾಡಿರೋದಿದು. ಶಂಕುಗಳಿದೆ, ಹಾಗೆ ಪಕ್ಷಿ ಗೂಡುಗಳು ಕೂಡ ಇಟ್ಟಿದ್ದಾರೆ. ಬಾಗಿಲ್ ತೋರಣ ಕಪ್ಪೆ ಚಿಪ್ಪಿಂದ ಮಾಡಿರೋಂಥದ್ದು. ಇಲ್ಲಿ ಸೀ ಶೆಲ್ಸ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಸ್ಟೋನ್ ಕಲೆಕ್ಷನ್ಸ್ ಇದೆ ನೋಡಿ. ಶಾಪಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ ಕಡೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾವು ಫೆರಿನಲ್ಲೇ ಹೋಗ್ಬೇಕು. ಫೆರಿ ಅಂದ್ರೆ ಅದು ಬೋಟ್ ತರನೇ ಇರುತ್ತೆ, ಆದ್ರೆ ಬೋಟಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇಲ್ಲಿ 100 ರೂಪಾಯಿ ಮತ್ತೆ 300 ರೂಪಾಯಿ ಎರಡು ತರ ಟಿಕೆಟ್ ಇದೆ. 100 ರೂಪಾಯಿ ಕ್ಯೂ ಅಲ್ಲಿ ಜನ ತುಂಬಾನೇ ಜಾಸ್ತಿ ಇರೋದ್ರಿಂದ ನಾವು 300 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಈ 300 ರೂಪಾಯಿ ಟಿಕೆಟ್ ಇಂದ ನಾವ್ ಈ ಕಡೆಯಿಂದ ಹೋಗ್ಬೇಕಾದ್ರಷ್ಟೇ ಡೈರೆಕ್ಟ್ ಆಗಿ ಹೋಗ್ಬೋದು. ಬಟ್ ರಿಟರ್ನ್ ಬರ್ಬೇಕಂತಂದ್ರೆ ಎಲ್ರಿಗೂ ಒಂದೇ ಕ್ಯೂ ಇರುತ್ತೆ. ಅದೇ ಫೆರಿನಲ್ಲಿ ನಾವ್ ಇವಾಗ ಹೋಗ್ಬೇಕಿರೋದು. ಎಲ್ರೂ ಸೇಫ್ಟಿ ಜಾಕೆಟ್ ಹಾಕೊಂಡೇ ಹೋಗ್ಬೇಕು. ಈ ಫೆರಿದು 100 ರಿಂದ 150 ಜನ ಕೆಪಾಸಿಟಿ ಇರ್ಬೋದು ಅಂತ ಅನ್ಸುತ್ತೆ. ಇಲ್ಲಿಂದ ವಿವೇಕಾನಂದ ಮೆಮೋರಿಯಲ್ ರೀಚ್ ಆಗೋದಿಕ್ಕೆ 5 ರಿಂದ 10 ನಿಮಿಷ ಆಗಬಹುದು. ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ ರೀಚ್ ಆಗ್ಬೇಕು ಅಂತ ಅಂದ್ರೆ ಈ ಫೆರಿ ರೈಡ್ ಮೂಲಕನೇ ಹೋಗ್ಬೇಕು. ಬೇರೆ ಯಾವುದೇ ತರ ಆಪ್ಷನ್ ಇರೋದಿಲ್ಲ. ಫೆರಿ ರೈಡ್ ಅಂತೂ ತುಂಬಾನೇ ಅದ್ಭುತವಾಗಿರುತ್ತೆ. ಫೈನಲಿ ಇವಾಗ ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ ಹತ್ರ ಬಂದಿದೀವಿ. ರೀಚ್ ಆದ್ಮೇಲೆ ಮತ್ತೆ ಇಲ್ಲಿ 30 ರೂಪಾಯಿದು ಟಿಕೆಟ್ ತಗೋಬೇಕಾಗುತ್ತೆ. ಟಿಕೆಟ್ ತಗೊಂಡು ಮೆಮೋರಿಯಲ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ವಿವೇಕಾನಂದ ಮೆಮೋರಿಯಲ್ ಜೊತೆಗೆ ಕನ್ಯಾಕುಮಾರಿ ಅಮ್ಮನವರ ಪಾದದ ಮಂಟಪ ಕೂಡ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಅದೇನೆ ಕನ್ಯಾಕುಮಾರಿ ಅಮ್ಮನವರ ಪಾದದ ಮಂಟಪ. ಇದೇ ನೋಡಿ ವಿವೇಕಾನಂದ ಅವರ ಮೆಮೋರಿಯಲ್. ಈ ಮೆಮೋರಿಯಲ್ ಒಳಗಡೆ ವಿವೇಕಾನಂದರವರ ಸ್ಟ್ಯಾಚು ಇದೆ.
ಇಲ್ಲಿ ವಿಶೇಷವಾದಂತಹ ಮೆಡಿಟೇಷನ್ ಹಾಲ್ ಕೂಡ ಇದೆ. ಇದೇ ನೋಡಿ ಆ ಮೆಡಿಟೇಷನ್ ಹಾಲ್. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಲೈಬ್ರರಿ ಸಿಗುತ್ತೆ. ಇಲ್ಲಿ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿರೋದ್ರಿಂದ ಇಲ್ಲೇ ಅವರ ಮೆಮೋರಿಯಲ್‌ನ ಕಟ್ಟಲಾಗಿದೆ. ಇದೇ ಬಂಡೆ ಮೇಲೆ ವಿವೇಕಾನಂದರು ಧ್ಯಾನ ಮಾಡಿರೋದು. ಇಲ್ಲಿಂದ ತಿರುವಳ್ಳುವರ್ ಅವರ ಸ್ಟ್ಯಾಚು ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಈಗ ನಾವು ಅಲ್ಲೇ ಹೋಗ್ತಾ ಇರೋದು. ಈಗ ನಾವು ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಾವು ವಿವೇಕಾನಂದ ಮೆಮೋರಿಯಲ್ ಇಂದ ತಿರುವಳ್ಳುವರ್ ಅವರ ಸ್ಟ್ಯಾಚು ಹತ್ರ ಹೋಗ್ಬೇಕು ಅಂದ್ರೆ ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗುತ್ತೆ. ಈ ಗ್ಲಾಸ್ ಬ್ರಿಡ್ಜ್ ರೀಸೆಂಟ್ ಆಗಿ ಆಗಿರುವಂತಹದ್ದು. 2024 ಡಿಸೆಂಬರ್ 30ರಲ್ಲಿ ಇದ್ರದ್ದು ಇನಾಗ್ರೇಷನ್ ಆಗಿರೋದು. ಸ್ಟ್ಯಾಚು ಹತ್ರ ಹೋಗ್ಬೇಕು ಅಂದ್ರೆ ನಾವು 2 ಫ್ಲೋರ್ ಮೇಲೆ ಹತ್ತಿ ಹೋಗ್ಬೇಕು. ಮೇಲೆ ಬಂದ್ರೆ ಈ ತರ ವ್ಯೂ ಕಾಣಿಸುತ್ತೆ ನೋಡಿ. ಇನ್ನು ಈ ತಿರುವಳ್ಳುವರ್ ಅವರ ಪ್ರತಿಮೆ 133 ಅಡಿ ಎತ್ತರ ಇದೆ. ಈ ಪ್ರತಿಮೆನ ಜನವರಿ 1, 2000ನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಪ್ರತಿಮೆ ಇರೋದು ಒಂದು ಸಣ್ಣ ದ್ವೀಪದ ಮೇಲೆ. ಈ ದ್ವೀಪದ ವಿಶೇಷ ಏನಂತ ಅಂದ್ರೆ 2 ಸಮುದ್ರ ಮತ್ತೆ ಸಾಗರಗಳ ಸಂಗಮ ಆಗುತ್ತೆ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರದ ಸಂಗಮ ಆಗುತ್ತೆ ಇಲ್ಲಿ. ಇಲ್ಲಿಂದ ವಿವೇಕಾನಂದ ಅವರ ಮೆಮೋರಿಯಲ್ ಹಾಗೆ ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನ ಕೂಡ ಕಾಣಿಸುತ್ತೆ ನಮಗೆ. ಮತ್ತೆ ಅದೇ ಗ್ಲಾಸ್ ಬ್ರಿಡ್ಜ್ ಮೇಲೆ ವಾಪಸ್ ಹೋಗ್ತಾ ಇದ್ದೀವಿ. ಇದು ದೇಶದ ಸಮುದ್ರದ ಮೇಲಿನ ಮೊದಲನೇ ಗಾಜಿನ ಸೇತುವೆ ಆಗಿದೆ. ಈ ಗ್ಲಾಸ್ ಬ್ರಿಡ್ಜ್ ನ ನಿರ್ಮಾಣ ಮಾಡೋದಿಕ್ಕೂ ಮೊದಲು ವಿವೇಕಾನಂದ ಮೆಮೋರಿಯಲ್ ಇಂದ ಈ ಸ್ಟ್ಯಾಚು ಹತ್ರ ಬರಬೇಕು ಅಂತ ಅಂದ್ರೆ ಬೋಟ್ ಮುಖಾಂತರ ಹೋಗ್ತಾ ಇದ್ರಂತೆ. ಇದೇ ನೋಡಿ ಕನ್ಯಾಕುಮಾರಿ ಅಮ್ಮನವರ ಪಾದುಕೆಯ ಮಂಟಪ. ಬರ್ಬೇಕಾದ್ರೆ 300 ರೂಪಾಯಿ ಟಿಕೆಟ್ ತಗೊಂಡು ಡೈರೆಕ್ಟ್ ಆಗಿ ಬಂದ್ವಿ. ಈಗ ಎಲ್ರೂ ಒಟ್ಟಿಗೆ ಒಂದೇ ಕ್ಯೂನಲ್ಲಿ ಹೋಗ್ತಾ ಇದೀವಿ. ಲೈಫ್ ಜಾಕೆಟ್ ಹಾಕೊಂಡು ನೋಡೋದಕ್ಕೆ ಎಲ್ರೂ ರೆಡಿ ಆಗ್ತಾ ಇದೀವಿ. ಇನ್ನು ನಾವ್ ಅಲ್ಲಿಂದ ಬರೋ ಅಷ್ಟೊತ್ತಿಗಾಗ್ಲೇ ಮಧ್ಯಾಹ್ನ ಆಗಿತ್ತು. ಒಳ್ಳೆ ಹೋಟೆಲ್ನ ಹುಡ್ಕೊಂಡು ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ರೂಮ್ಗೆ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೊರಟಿದ್ದು ಮಧುರೈ ಕಡೆಗೆ. ಇಲ್ಲಿಂದ ಮಧುರೈ 4 ಅವರ್ ಜರ್ನಿ. ನಾವು ಮಧುರೈ ರೀಚ್ ಆಗೋ ಅಷ್ಟೊತ್ತಿಗಾಗ್ಲೇ ರಾತ್ರಿ ಆಗಿತ್ತು. ಇಲ್ಲಿ ದೇವಸ್ಥಾನದೊಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಲಾಕರ್ ಅಲ್ಲಿ ಮೊಬೈಲ್ ಇಟ್ಟು ಮೀನಾಕ್ಷಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಪ್ರವಾಸದ ಕೊನೆಯ ಸ್ಥಳ. ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡಿ ಜಿಗರ್ ತಂಡ ಕುಡ್ದು ಬಾಯಿ ತಂಪು ಮಾಡ್ಕೊಂಡು ನಮ್ಮ ಪಯಣ ಶುರುವಾಗಿದ್ದು ಬೆಂಗಳೂರು ಕಡೆಗೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.